ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಏಪ್ರಿಲ್ ತಿಂಗಳ 5ನೇ ತಾರೀಕಿನ ಶನಿವಾರದ ದೇವರ ವಾಕ್ಯವು, ಕರ್ತನನ್ನು ನೋಡುವ ಬಯಕೆ. ನಾನೇ ಆತನನ್ನು ನೋಡುವೆನು, ಅನ್ಯರ ಕಣ್ಣುಗಳಲ್ಲ, ನನ್ನ ಕಣ್ಣುಗಳೇ ಆತನನ್ನು ನೋಡುವವು. ನನ್ನ ಹೃದಯವು ನನ್ನೊಳಗೆ ಹಂಬಲಿಸುತ್ತದೆ. ಯೋಬನು 19:27. ನೀತಿವಂತ ಮನುಷ್ಯನಾದ ಯೋಬನು ತನ್ನ ವಿಮೋಚಕನನ್ನು ನೋಡಲು ಹಾತೊರೆಯುತ್ತಿದ್ದನು. ಇದು ಅವನನ್ನು ಪೋಷಿಸಿದ ಭರವಸೆಯಾಗಿತ್ತು. ಅವನು ಅಚಲ ನಂಬಿಕೆಯಿಂದ ಘೋಷಿಸಿದನು, ನನ್ನ ವಿಮೋಚಕನು ಜೀವಿಸುತ್ತಾನೆಂದು ನನಗೆ ತಿಳಿದಿದೆ ಮತ್ತು ಅವನು ಕೊನೆಗೆ ಭೂಮಿಯ ಮೇಲೆ ನಿಲ್ಲುತ್ತಾನೆ. ನನ್ನ ಚರ್ಮವು ನಾಶವಾದ ನಂತರವೂ ನನ್ನ ಮಾಂಸದಲ್ಲಿ ನಾನು ದೇವರನ್ನು ನೋಡುತ್ತೇನೆ. ನಾನು ಆತನನ್ನು ನೋಡುತ್ತೇನೆ. ನನ್ನ ಕಣ್ಣುಗಳು ಅನ್ಯರ ಕಣ್ಣುಗಳಲ್ಲ, ನನ್ನ ಹೃದಯವು ನನ್ನೊಳಗೆ ಹಂಬಲಿಸುತ್ತದೆ. ಯೋಬನು 19:25-27. ಯೇಸು ಹಿಂದಿರುಗಿ ಬರುತ್ತಾನೆ ಎಂದು ನಂಬಿದರೆ ಸಾಲದು, ಆತನ ಬರುವಿಕೆಯ ಜ್ಞಾನವಿದ್ದರೆ ಸಾಲದು. ಆತನು ಮಹಿಮೆಯಲ್ಲಿ ಕಾಣಿಸಿಕೊಳ್ಳುವಾಗ ಆತನನ್ನು ನೋಡುವ ಶ್ರದ್ಧಾಪೂರ್ವಕ ಬಯಕೆಯನ್ನು ನಾವು ಬೆಳೆಸಿಕೊಳ್ಳಬೇಕು. ಇತಿಹಾಸದುದ್ದಕ್ಕೂ 3 ಸ್ಮರಣೀಯ ಘಟನೆಗಳು ಎದ್ದು ಕಾಣುತ್ತವೆ. ಮಾನವ ಕುಲದ ಸೃಷ್ಟಿ, ಯೇಸು ಕ್ರಿಸ್ತನ ಶಿಲುಬೆಗೇರಿಸುವಿಕೆ, ಬಹುನಿರೀಕ್ಷಿತ ಕ್ರಿಸ್ತನ 2ನೇ ಆಗಮನ. ಸತ್ಯವೇದದಲ್ಲಿ ಕ್ರಿಸ್ತನ ಪುನರಾವರ್ತನೆಯ ಬಗ್ಗೆ ಸುಮಾರು 1625 ವಚನಗಳಿವೆ. ಹೊಸ ಒಡಂಬಡಿಕೆಯಲ್ಲಿ ಪ್ರತಿ 11 ವಚನಗಳಲ್ಲಿ 1 ವಚನವು ಆತನ ಆಗಮನದ ಬಗ್ಗೆ ಮಾತನಾಡುತ್ತದೆ ಎಂದು ವಿದ್ವಾಂಸರು ಗಮನಿಸುತ್ತಾರೆ. ಅನೇಕ ಹಳ ಒಡಂಬಡಿಕೆಯ ಪ್ರವಾದಿಗಳು ಸಹ ಈ ಅದ್ಭುತ ಘಟನೆಯನ್ನು ಮುನ್ಸೂಚಿಸಿದ್ದಾರೆ. ಯೋಬನ ಆಸೆ ಸ್ಪಷ್ಟವಾಗಿತ್ತು. ನಾನು ಆ ದಿನವನ್ನು ನೋಡಬೇಕು, ನನ್ನ ರಾಜನನ್ನು ಅವನ ಮಹಿಮೆಯಲ್ಲಿ ನೋಡಬೇಕು. ಹೆನೋಕನು ಈ ಕ್ಷಣದ ಬಗ್ಗೆಯೇ ಪ್ರವಾದಿಸುತ್ತಾ, ಕರ್ತನ ತನ್ನ 10,000 ಸಂತರೊಂದಿಗೆ ಬರುತ್ತಿದ್ದಾನೆ ಎಂದು ಹೇಳಿದನು. ಯೂದ 1:14. ಕ್ರಿಸ್ತನು ಹಿಂದಿರುಗುವಾಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ನಂತರ ಜೀವಂತವಾಗಿರುವ ಮತ್ತು ಉಳಿದಿರುವ ನಾವು ರೂಪಾಂತರಗೊಳ್ಳುತ್ತೇವೆ. 1 ಥೆಸಲೋನಿಕದವರಿಗೆ 4:16-17. ಅಪೊಸ್ತಲನಾದ ಪೌಲನು ಈ ರೂಪಾಂತರವನ್ನು ವಿವರಿಸುತ್ತಾನೆ. ಕಹಳೆ ಊದುವುದು, ಆಗ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು ಮತ್ತು ನಾವು ಮಾರ್ಪಡುವೆವು. ಈ ಲಯವಾಗುವುದು ನಿರ್ಲಯತೆಯನ್ನು ಧರಿಸಿಕೊಳ್ಳಬೇಕು ಮತ್ತು ಈ ಮೃತ್ಯುವು ಅಮರತ್ವವನ್ನು ಧರಿಸಿಕೊಳ್ಳಬೇಕು. 1 ಕೊರಿಂಥದವರಿಗೆ 15:52-53. ಕ್ರಿಸ್ತನ ಪುನರಾಗಮನದ ಬಗ್ಗೆ ತಿಳಿದುಕೊಂಡರೆ ಸಾಲದು, ನಾವು ಅದಕ್ಕಾಗಿ ಹಾತೊರೆಯಬೇಕು, ಅದಕ್ಕಾಗಿ ಸಿದ್ಧರಾಗಬೇಕು ಮತ್ತು ಕಾತುರದಿಂದ ಕಾಯಬೇಕು. ನಮ್ಮ ಜೀವನವನ್ನು ಪವಿತ್ರತೆಯಿಂದ ಅಲಂಕರಿಸಬೇಕು. ಆತನ ಸನ್ನಿಧಿಯಲ್ಲಿ ಶುದ್ಧವಾಗಿ ಮತ್ತು ನಿರ್ದೋಷಿಯಾಗಿ ಇಡಬೇಕು. ಆಗ ಮಾತ್ರ ನಾವು ಆತನನ್ನು ಸಂತೋಷದಿಂದ ಭೇಟಿಯಾಗುತ್ತೇವೆ ಮತ್ತು ಆತನ ಹೋಲಿಕೆಗೆ ರೂಪಾಂತರಗೊಳ್ಳುತ್ತೇವೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನಮ್ಮ ಪೌರತ್ವವು ಪರಲೋಕದಲ್ಲಿದೆ. ಅಲ್ಲಿಂದ ನಾವು ರಕ್ಷಕನಾದ ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ಕಾತುರದಿಂದ ಕಾಯುತ್ತೇವೆ. ಫಿಲಿಪ್ಪಿಯವರಿಗೆ 3:20. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.